ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಪ್ರಾಪರ್ಟೀಸ್ಗೆ ಸ್ವಾಗತ. ನನ್ನ ಹೆಸರು ಚಂದ್ರು. ಸ್ನೇಹಿತರೆ, ಇವತ್ತು 3 BHK ಇಂಡಿಪೆಂಡೆಂಟ್ ಫರ್ನಿಶ್ಡ್ ಟ್ರಿಪ್ಲೆಕ್ಸ್ ಹೌಸ್ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಪ್ರಾಪರ್ಟಿ ಡೀಟೇಲ್ಸು ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಪ್ರಾಪರ್ಟಿ ವಿಡಿಯೋ ನೋಡೋಣ. ಸ್ನೇಹಿತರೆ, ಇದು 20x30 ಸೈಟ್ ಮೆಜರ್ಮೆಂಟು, ಈಸ್ಟ್ ಫೇಸಿಂಗ್ ಸೈಟು ಮತ್ತು ಮೇನ್ ಡೋರು ಕೂಡ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಈಗ ಗಮನಿಸ್ತಾ ಇದ್ದೀರಾ ನೀವು, ಫ್ರಂಟ್ ಎಲಿವೇಷನು ನೋಡ್ತಾ ಇದ್ದೀರಾ. ಫ್ರಂಟ್ ಎಲಿವೇಷನ್ ಈಗ ಸ್ನೇಹಿತರೆ, ಈ ಪ್ರಾಪರ್ಟಿ G+3 ಫ್ಲೋರ್ಸ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವಿತ್ 1 RK. ನೀವು ಗಮನಿಸ್ತಾ ಇರ್ಬೋದು, ಈಗ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಸ್ಪೇಸು ಮತ್ತು ಲೆಫ್ಟ್ ಸೈಡಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ. ಮತ್ತು ಈ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ ಮತ್ತು ಕಾವೇರಿ ವಾಟರ್ ಕನೆಕ್ಷನ್ ಪ್ರೊವಿಷನ್ ಇದೆ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಸ್ಪೇಸಲ್ಲಿ ಟೈಲ್ ಫ್ಲೋರಿಂಗ್ ಮಾಡಿದ್ದಾರೆ ಮತ್ತು ಸೈಡಲ್ಲಿ ಒಂದು 4 ಫೀಟ್ ಹೈಟ್ ಹಾಸ್ಟಿಗೆ ವಾಲ್ ಟೈಲ್ ಯೂಸ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಪಾರ್ಕಿಂಗ್ ಸ್ಪೇಸಲ್ಲಿ ಒಂದು RK, ಒಂದು ರೂಮು, ಒಂದು ಕಿಚನ್ಗೂ ಬೇಕಾದರೆ ಇಲ್ಲೊಂದು ಪ್ರೊವಿಷನ್ ಮಾಡಿಕೊಡ್ತಾರೆ. ಇಲ್ಲೊಂದು ಸಿಂಪಲ್ ಒಂದು ವಾಟರ್ ಪ್ರೂಫ್ ಮಾಡಿದ್ದಾರೆ ಮತ್ತು ಒಂದು TV ಕ್ಯಾಬಿನೆಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರೊವಿಷನ್ ಇಲ್ಲಿ ಮತ್ತು ಒಂದು ವಾಶ್ರೂಮ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಕಾರ್ ಪಾರ್ಕಿಂಗ್ ಸ್ಪೇಸು, ಫ್ರಂಟ್ ಗೇಟನ್ನು ಫುಲ್ ಕವರ್ ಆಗಿದೆ ಮತ್ತು ಒಂದು ಶೂ ರ್ಯಾಕನ್ನು ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಈ ಸ್ಟೆಪ್ಸ್ ಕೆಳಗಡೆ UPS ಇಟ್ಕೊಳ್ಳೋದಕ್ಕೂ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಇಲ್ಲಿ ಇದು UPS ಇಟ್ಕೊಳ್ಳೋದಕ್ಕೆ ಜಾಗ, ಶೂ ರ್ಯಾಕು ಮತ್ತು ಬೆಸ್ಕಾಮ್ದು ಪ್ಯಾನಲ್ ಬೋರ್ಡು ಮತ್ತು ರೈಲಿಂಗ್ಸು ನೀವು ಗಮನಿಸಿರ್ಬೋದು ಸ್ನೇಹಿತರೆ, SS ರೈಲಿಂಗ್ ಆಗಿರುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೀವು ಸ್ಟೆಪ್ಸಲ್ಲಿ ಗಮನಿಸ್ತಾ ಇರ್ಬೋದು, ಗ್ರೈನೇಟ್ ಫ್ಲೋರಿಂಗ್ ಮಾಡಿದ್ದಾರೆ. ಸ್ನೇಹಿತರೆ, ಕಂಪ್ಲೀಟ್ ವಾಲು ವಿಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರು ಕಂಪ್ಲೀಟ್ ಟೀಕ್ ವುಡ್ ಆಗಿರುತ್ತೆ, ಫ್ರೇಮು ಮತ್ತು ಡೋರ್ ಎರಡೂ. ಸ್ನೇಹಿತರೆ, ಇದು ಡೂಪ್ಲೆಕ್ಸ್ ಲಿವಿಂಗ್ ಏರಿಯಾ. ಸೊ ಫ್ಲೋರಿಂಗ್ ನಿಮಗೆ ಕಂಪ್ಲೀಟ್ ಡೂಪ್ಲೆಕ್ಸ್ ನಿಮಗೆ ಗ್ರೈನೇಟ್ ಫ್ಲೋರಿಂಗ್ ಆಗಿರುತ್ತೆ. ಮತ್ತು ನೀವೇನು ಗಮನಿಸ್ತಾ ಇದ್ದಾರೆ, ಕಂಪ್ಲೀಟ್ ವಿನಿಯರ್ ಶೀಟ್ಸು ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಲಿವಿಂಗ್ ಏರಿಯಾ ಸ್ನೇಹಿತರೆ. ಒಂದು TV ಕ್ಯಾಬಿನೆಟು ಮಾಡಿದ್ದಾರೆ ಮತ್ತು ಫಾಲ್ ಸೀಲಿಂಗು ಕಂಪ್ಲೀಟ್ ವುಡನ್ ಫಾಲ್ ಸೀಲಿಂಗು ವಿತ್ ವಿನಿಯರ್ ಶೀಟ್ಸು ಮತ್ತು PVC ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು, ಇದು ಹಾಲು ಮತ್ತು ಕಿಚನ್ ಮಧ್ಯದಲ್ಲಿ ಪಾರ್ಟಿಷನು, ಮಧ್ಯದಲ್ಲಿ ಒಂದು ಬೆಳಕಿಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಡೈನಿಂಗ್ ಸ್ಪೇಸು ಮತ್ತು ಇಲ್ಲಿ ಡೈನಿಂಗ್ ಸ್ಪೇಸ್ ಪಕ್ಕದಲ್ಲಿ ದೇವ್ರ ಮನೆ. ಸೊ ಟೀಕ್ ವುಡ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ಗೆ, ದೇವ್ರ ಮನೆ ಡೋರ್ಗೆ. ಮತ್ತು ಇದು ಡೈನಿಂಗ್ ಸ್ಪೇಸು. ಇಲ್ಲಿ ಒಂದು ಟಾಲರ್ ಯೂನಿಟ್ ಒಂದು ಮಾಡಿದ್ದಾರೆ, ಸೊ ಡೈನಿಂಗ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಇದೊಂದು ಕಾಮನ್ ವಾಶ್ರೂಮು ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ. ಸೊ ಇನ್ನು ಬಾತ್ರೂಮ್ ಫಿಟ್ಟಿಂಗ್ ಆಗಬೇಕು.
ಸೊ ನೀವು ಗಮನಿಸ್ತಾ ಇರ್ಬೋದು ಈಗ ಕಿಚನ್ ಏರಿಯಾ. ಸೊ ಕಂಪ್ಲೀಟ್ ಕಿಚನ್ ಬ್ಯಾಸ್ಕೆಟ್ಸು ಮತ್ತು ಟಾಲರ್ ಯೂನಿಟು ಮತ್ತು ಲಾಫ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು ಕಿಚನ್ ಏರಿಯಾ ಇದು ಸ್ನೇಹಿತರೆ. ತುಂಬ ಸ್ಪೇಷಿಯಸ್ ಕಿಚನ್ ಇದೆ. ಸೊ ಇಲ್ಲಿ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ನಾನು ಹೇಳ್ದಂಗೆ ಸ್ನೇಹಿತರೆ ಒಂದು ಹಾಲು, ದೇವ್ರ ಮನೆ, ಒಂದು ಡೈನಿಂಗ್ ಸ್ಪೇಸು, ಒಂದು ಕಿಚನ್ ಸ್ಪೇಸು ಮತ್ತು ಒಂದು ವಾಶ್ರೂಮ್, ಕಾಮನ್ ವಾಶ್ರೂಮ್ ಇದೆ ಫಸ್ಟ್ ಫ್ಲೋರಲ್ಲಿ. ಸ್ನೇಹಿತರೆ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೀವು ರೈಟ್ ಸೈಡ್ ಗಮನಿಸ್ತಾ ಇರ್ಬೋದು ರೈಲಿಂಗು ಟಫ್ ಆ್ಯಂಡ್ ಗ್ಲಾಸ್ ವಿತ್ ಟೀಕ್ವುಡ್ ಹ್ಯಾಂಡಲ್ ಹಾಕಿದ್ದಾರೆ. ಸೊ ಸ್ಟೆಪ್ಸೂ ಗ್ರಾನೈಟ್ ಫ್ಲೋರಿಂಗ್ ಆಗಿರುತ್ತೆ. ಇಲ್ಲಿ SS ರೈಲಿಂಗ್ ಹಾಕಿದ್ದಾರೆ ಸೈಡಲ್ಲಿ. ಸ್ನೇಹಿತರೆ ಸೆಕೆಂಡ್ ಫ್ಲೋರ್ಗೆ ಬಂದಿದ ತಕ್ಷಣ ಒಂದು ಸ್ಟಡಿ ಟೇಬಲ್ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಇದು ಸ್ಟಡಿ ಟೇಬಲ್ಲು. ಸೊ ಬುಕ್ ಸ್ಟೋರೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮು ಸೆಕೆಂಡ್ ಫ್ಲೋರಲ್ಲಿ ಫುಲ್ಲಿ ಫರ್ನಿಷ್ಡ್ ಆಗಿರುತ್ತೆ. ಈಗ ಗಮನಿಸ್ತಾ ಇರ್ಬೋದು ನೀವು ಕಾಟಲ್ಲಿ ಸ್ಟೋರೇಜ್ ಸ್ಪೇಸೂ ಕೊಟ್ಟಿದ್ದಾರೆ. ಮತ್ತು ವುಡನ್ ಫಾಲ್ ಸೀಲಿಂಗು ಮತ್ತು POP ಫಾಲ್ ಸೀಲಿಂಗ್ ಎರಡೂ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ವಾರ್ಡ್ರೂಫು, ಡ್ರೆಸ್ಸಿಂಗ್ ಏರಿಯಾ ಮತ್ತು ಒಂದು TV ಕ್ಯಾಬಿನೆಟು ಕೂಡ ಮಾಡಿದ್ದಾರೆ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ವಾರ್ಡ್ರೂಫು, ಸ್ಲೈಡಿಂಗ್ ಡೋರ್ಸ್ ಇಟ್ಟಿದ್ದಾರೆ ಮತ್ತು ಲಾಫ್ಟು ಮಾಡಿದ್ದಾರೆ. ಮತ್ತು ಒಂದು ಡ್ರೆಸ್ಸಿಂಗ್ ಏರಿಯಾನೂ ಕೊಟ್ಟಿದ್ದಾರೆ ಇಲ್ಲಿ. ಇದು TV ಕ್ಯಾಬಿನೆಟ್ ಏರಿಯಾ. ಸೊ ವಾಲ್ ಪ್ಯಾನಲಿಂಗು ಮಾಡಿದ್ದಾರೆ. ಮತ್ತು ಸ್ನೇಹಿತರೆ ಕಾಟಲ್ಲೂ ನಿಮಗೆ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರೇಜ್ ಸ್ಪೇಸನ್ನು ಕೂಡ ಮಾಡಿದ್ದಾರೆ. ಮತ್ತು ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಕಮೋಡ್ ಏರಿಯಾ, ವಾಲ್ ಮೌಂಟ್ ಕಮೋಡ್ ಬರುತ್ತೆ. ಮತ್ತು ಸ್ನೇಹಿತರೆ ನಿಮಗೆ ವೆಟ್ ಆ್ಯಂಡ್ ಡ್ರೈ ಏರಿಯಾ ಎರಡು ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಟಫ್ ಆ್ಯಂಡ್ ಗ್ಲಾಸಲ್ಲಿ ಶವರ್ ಏರಿಯಾ ಸಪ್ರೇಟ್ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಇದು ಶವರ್ ಏರಿಯಾ. ಸೊ ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸು ಇನ್ಸ್ಟಾಲ್ ಆಗಬೇಕು ಸ್ನೇಹಿತರೆ. ನಿಮಗೆ ಎಲ್ಲ ಬೇಸಿಕ್ ಮಾಡಲು ಜಾಗ್ವಾರು ಟ್ಯಾಪ್ಸ್ ಬರುತ್ತೆ. ವಾಲ್ ಮೌಂಟು ಕಮೋಡು ಹಿಂಡ್ವೇರ್ ಬರುತ್ತೆ ಮತ್ತು ವಾಶ್ ಬೇಸಿನು ಹಿಂಡ್ವೇರ್ ಬರುತ್ತೆ. ಸೊ ಮತ್ತೊಮ್ಮೆ ಬೆಡ್ರೂಮ್ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ನೇಹಿತರೆ ಇವಾಗ ಸೆಕೆಂಡ್ ಫ್ಲೋರ್ ಇನ್ನೊಂದು ಎರಡನೇ ಬೆಡ್ರೂಮ್ ಇದು ಕಿಡ್ಸ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಬೋದು ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಕೋಬೋದು ಇದು. ಸೊ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೂಫ್ ಮಾಡಿದ್ದಾರೆ ಮತ್ತು ಒಂದು ಡ್ರೆಸ್ಸಿಂಗ್ ಏರಿಯಾನೂ ಕೊಟ್ಟಿದ್ದಾರೆ. ಈ ಬೆಡ್ರೂಮಲ್ಲಿ ನಿಮಗೆ ಕಾಟ್ ಪ್ರೊವಿಷನ್ ಇರೋದಿಲ್ಲ. ಸೊ ನೀವು ಎರಡನೇ ಬೆಡ್ರೂಮ್ ನೋಡ್ತಾ ಇದ್ದೀರಿ ಈಗ. ಸ್ನೇಹಿತರೆ ಈ ಬೆಡ್ರೂಮಲ್ಲಿ ನಿಮಗೆ ಒಂದು ಬಾಲ್ಕನಿ ಸ್ಪೇಸು ಬರುತ್ತೆ ಟುವರ್ಡ್ಸ್ ರೋಡ್ ಸೈಡ್ ಈಸ್ಟ್ ಫೇಸಿಂಗು ಮತ್ತು ಒಂದು ಅಟ್ಯಾಚ್ ವಾಶ್ರೂಮು ಬರುತ್ತೆ ಇಲ್ಲಿ. ಸೊ ಇದು ಬಾಲ್ಕನಿ ಸ್ಪೇಸು ನಾರ್ತ್ ಈಸ್ಟ್ ಕಾರ್ನರಲ್ಲಿ. ಸೊ ನೀವು ಗಮನಿಸ್ತಾ ಇರ್ಬೋದು ಟೈಲ್ ವರ್ಕು ಮಾಡಿದ್ದಾರೆ ಮತ್ತು ಇದು ಅಟ್ಯಾಚ್ ವಾಶ್ರೂಮು. ಸೊ ನೀವು ಗಮನಿಸ್ತಾ ಇರೋ ಕಂಪ್ಲೀಟ್ ಸೀಲಿಂಗ್ವರೆಗೂ ಟೈಲ್ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಈ ಪ್ರಾಪರ್ಟಿ ವಿಸಿಟ್ ಮಾಡಲಿಕ್ಕೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದ್ರ ಜೊತೆಗೆ ನಮ್ಮ ಹತ್ರ ಹಲವಾರು ಬೇರೆ ಬೇರೆ ಪ್ರಾಪರ್ಟೀಸ್ ಅವೈಲಬಲ್ ಇದೆ. ಸೊ ಒಂದು ದಿವಸ ಟೈಮ್ ಮಾಡಿಕೊಂಡು ವಿಸಿಟಿಗೆ ಬನ್ನಿ ಸ್ನೇಹಿತರೆ. ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ಥ್ರೂ ಔಟ್ ದಿ ರೈಲಿಂಗ್ಸ್ ನೀವು ನೋಡ್ಬೋದು ಟಫ್ ಆ್ಯಂಡ್ ಗ್ಲಾಸ್ ವಿತ್ ಟೀಕ್ವುಡ್ ಹ್ಯಾಂಡಲ್ ಮಾಡಿದ್ದಾರೆ.
ಸ್ನೇಹಿತರೆ ಇದು 3rd ಫ್ಲೋರು. ಮೇಯ್ನ್ ಮಾಸ್ಟರ್ ಬೆಡ್ರೂಮ್ ಇದು. ಸೊ ಸ್ನೇಹಿತರೆ ಈ ಮೇಯ್ನ್ ಮಾಸ್ಟರ್ ಬೆಡ್ರೂಮು ಕಂಪ್ಲೀಟ್ ಇದು ಫುಲ್ಲಿ ಫರ್ನಿಷ್ಡ್ ಆಗಿರುತ್ತೆ. ನಿಮಗೆ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು, POP ಮತ್ತು ವುಡನ್ ಫಾಲ್ ಸೀಲಿಂಗು ಮಾಡಿದ್ದಾರೆ. ಮತ್ತು ಒಂದು ಕಾಟ್ ಇದೆ, ಕಾಟಲ್ಲಿ ಸ್ಟೋರೇಜ್ ಸ್ಪೇಸೂ ಇದೆ. ಇಲ್ಲಿ ಹೆಡ್ಡರು ಕುಷನ್ ಇನ್ಸ್ಟಾಲ್ ಹಾಕಬೇಕಿನ್ನೂ ಹಾಕಲಿಲ್ಲ ಸ್ನೇಹಿತರೆ. ಮತ್ತು TV ಕ್ಯಾಬಿನೆಟು ಮತ್ತು ಸ್ಲೈಡಿಂಗ್ ವಾರ್ಡ್ರೋಫು, ಒಂದು ಡ್ರೆಸ್ಸಿಂಗ್ ಏರಿಯಾ. ಅಂದರೆ ಮತ್ತೊಮ್ಮೆ ವಿನಂತಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು 3rd ಫ್ಲೋರಲ್ಲಿ ಮೇಯ್ನ್ ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳು ಏನಾದಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲೂ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೇಮ್ ಅದೇ ಥರ ವೆಟ್ಟು ಮತ್ತು ಡ್ರೈ ಏರಿಯಾ 2 ಸಪ್ರೇಟ್ ಪಾರ್ಟಿಷನ್ ಇದೆ, ಗಮನಿಸ್ತಾ ಇರ್ಬೋದು ಇದು. ಸೊ ಇಲ್ಲಿ ಕಮೋಡ್ ಬರುತ್ತೆ, ವಾಲ್ ಮೌಂಟು, ಮತ್ತು ಇಲ್ಲಿ ಒಂದು ವಾಶ್ ಬೇಷನು. ಇದು ಶವರ್ ಏರಿಯಾ ಅದೇ ಥರ, ಮತ್ತು ಗ್ಲಾಸ್ ಪಾರ್ಟಿಷನ್, ಟಫನ್ ಗ್ಲಾಸ್ ಪಾರ್ಟಿಷನ್ ಮಾಡಿ ಶವರ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಸೊ 30-40 ಯಾವ ಥರ ವೆಟ್ ಟು ಡ್ರೈ ಸಪ್ರೇಟ್ ಮಾಡ್ತಾರೆ ಅದು 20-30 ಮಾಡಿದ್ದಾರೆ ಸ್ನೇಹಿತರೆ ಇವರು. ಈ ಮತ್ತೊಮ್ಮೆ ಮಾಸ್ಟರ್ ಬೆಡ್ರೂಮ್, ಮೇಯ್ನ್ ಮಾಸ್ಟರ್ ಬೆಡ್ರೂಮ್ ವ್ಯೂ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ದಾರೆ. ಮತ್ತು ಸ್ನೇಹಿತರೆ ಇಲ್ಲಿ ಒಂದು ಟಫ್ ಆ್ಯಂಡ್ ಗ್ಲಾಸ್ ಪಾರ್ಟಿಷನ್ ವರ್ಕ್ ಮಾಡಿದ್ದಾರೆ. ಸೊ ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಪ್ರೊವಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ, ಮತ್ತು ವಾಷಿಂಗ್ ಮಿಷಿನ್ಗೆ ಏನಾದ್ರು ಐಟಮ್ಸ್ ಇಟ್ಕೊಳ್ಳೋಕೆ ಒಂದು ಬಾಕ್ಸ್ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ 3rd ಫ್ಲೋರಲ್ಲಿ ಟೆರೆಸ್ ಏರಿಯಾ ಇದು. ಈಗ ಗಮನಿಸ್ತಾ ಇರ್ಬೋದು ಟೆರೆಸ್ ಫ್ಲೋರಿಂಗು, ಟೈಲ್ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಮತ್ತು ಇದೊಂದು ಗಾರ್ಡನ್ ಸ್ಪೇಸ್ಗೆ ಒಂದು ಜಾಗ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪ್ರಾಪರ್ಟಿ ಕಾಸ್ಟು 1,71,00,000 ನೆಗೋಷಿಯಬಲ್. ಸ್ನೇಹಿತರಲ್ಲಿ MS ಫ್ಯಾಬ್ರಿಕೇಷನಲ್ಲಿ ಸರ್ಕ್ಯುಲರಲ್ಲಿ ಟೆರೆಸ್ಗೆ ಹೋಗೋದಕ್ಕೆ, ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಒಂದು ಗ್ರಿಲ್ ವರ್ಕ್ ಮಾಡಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರ್ ಮೇಲ್ಗಡೆ ಪ್ರೊವಿಷನ್ ಇದೆ. ಮತ್ತು ಇದು ಎಲಿವೇಷನ್ ಲುಕ್ಗೋಸ್ಕರ ನೋಡ್ತಾ ಇರ್ಬೋದು ನೀವು ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ ಸ್ನೇಹಿತರೆ. ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸ್ ತಿಳಿಸಿ. ಸೊ ಈ ಪ್ರಾಪರ್ಟಿ ವಿಸಿಟ್ ಮಾಡಲಿಕ್ಕೆ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಡೀಟೇಲ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ತುಂಬ ಧನ್ಯವಾದಗಳು ಸ್ನೇಹಿತರೆ.